ಬಳಿ ಬಳಿರೇ ಎಲೈ ನೀಲಧ್ವಜ ಹಂಸಧ್ವಜ ಯೌವನಾಶ್ವ ಋಷಿಕೇತು ಪ್ರದ್ಯುಮ್ನಾದಿಗಳಿರ ಸ್ವರ್ಗಮಂ ದುರ್ಗದಂತ ಬೋರ್ಗರೆಯುತ್ತಿರುವ ಎಕ್ಕಳವಾಗಿ ಕಾಣುವ ಈ ಪಟ್ಟಣವು ದಾವರಾಜನ ಆಳ್ವಿಕೆಯಲ್ಲಿರುವುದು. ಎಮ್ಮ ಯಜ್ಞದ ತುರಗಮಂ ಈ ಪುರದ ರಸನೇನಾದರೂ ಬಂಧಿಸಿರುವನ ಹೇಗೆ ಋಷಿಕೇತು ಎಂಬ ನೀರ ವಿಸ್ತರಿಸ ಸರ್ವ ವಿಚಾರ. ಆಹೋ ತಂದೆಯೇ, ಮಣಿಪುರವಂ ಬಿಡದಾಳುವ ದೊರೆಯೋ ಬಬ್ರುವಾಹನನೆಂದು ತಿಳಿ ರಾಜನೀತಿ ತಂತ್ರನಾಗಿಯೂ ಸರ್ವ ವಿದ್ಯೆ ಬುದ್ಧಿಶಾಲಿಯಾದ ಸಮಸ್ಯೆಯ ಪಟ್ಟ ಪ್ರಧಾನಿಯ ಈ ಬಬ್ರುವಾಹನನ ಶೌರ್ಯಕ್ಕೆ ವೃತ್ತಿಯ ಸಮರ್ಥರ ಇಲ್ಲ. ಇವನೇ ನಮ್ಮ ಕುದುರೆಯ ಬಂಧಿಸಿರುವನಂತೆ ಪಾರ್ಥ ದುರದತೆ ಸಮರ್ಥ. ಮಾವನಾದ ಪಾರ್ಥ, ಅಳಿಯನಾದ ಪ್ರದ್ಯುಮ್ನ ಎನಗ ತಡ ಮಾಡದ ಪಾಪು ಪಾಪುರ ಬಬ್ರುವಾಹನನನ್ನು ಹಿಡಿದು ತಂದು ನಮ್ಮ ರಥದಡಿಯಲ್ಲಿ ಬಂಧಿಸುವ ನೋಡು ಮಾವ. ನಿರ್ಣಯ ಪರಾಕ್ರಮ ವೀರರೇ ನಿಮ್ಮಿಷ್ಟದಂತಾಗಲಿ. ಆಹೋ ಮೂರ್ಜಗದೋಳ್ ಊರ್ಜಿತನಾದ ಅರ್ಜುನ, ಇದೇನು ಆಶ್ಚರ್ಯ. ಅದು ಏನು ಋಷಿಕೇತು? ನಿನ್ನ ಕಿರೀಟದ ಮೇಲೆ ಹತ್ತು ಕುಳಿತು ಎದ್ದು ಒಯ್ದು ಮುಂದೆ ನಮಗೆ ಅಪಜಯವಾಗುವುದೆಂದು ತೋರುತ್ತದೆ. ಆಹೋ ಜನಕ, ಚಂಡ ಪ್ರಚಂಡ ಹೈತ ಬಲೋ ದಂಡ ಗಾಂಡೀವಿಗೆ ಇಂಥ ಶುಭ ಶಕನವಾದ ಮೇಲೆ ಮುಂದಿನ ಕಾಲಗವೋ ಸರ್ಪಸೇನೇ ಬಲ್ಲ. ಆದರೂ ಜನಕ, ವೀರರಾದವರು ಶುಭ ಶುಭ ಶಕುನಗಳನ್ನು ಅರಿಯುವುದು ತರವಲ್ಲ. ಇನ್ನು ಮತ್ತು ಲೋಕದ ಎರಗೆ ಅಪ್ಪಣೆ ಅಪ್ಪಿತ್ತು ನೋಡುವಂತೆ ನೋಡನ್ನ ಪರಾಕ್ರಮವನ್ನು ಮುಂದೆ. ಬಾಲಕರೇ ನಿಮ್ಮಿಷ್ಟದಂತಾಗಲಿ. ನಮೋ ನಮೋ ತಂದೆ, ನಿನ್ನ ಪಾದಾರವಿಂದಕ್ಕೆ ವಂದನೆಯ ಮಾಡಿ ಬೇಡಿಕೊಳ್ಳುವುದೇನೆಂದರೆ, ಈ ಕಂದನ ಕುಂದುಗಳೆಣಿಸಿದ ಚಂದದಿಂದ ಕಾಪಾಡು, ಮಂದಿರಕ್ಕೆ ಹೋಗೋಣ ಬಾರೆ ತಂದೆ. ಯೋಚಿಸಿದ್ರೆ ಮುಂದೆ ಬಾಲಕ, ನೀನು ದಾರು ದಾವ ವಸದೀಶನ ಸುತನು ದಾವ ವೀರ ಮಾತೆ ಎತ್ತಿರುವ ನಿನ್ನನ್ನು. ಓ ಬಾಲಕ, ಜನಕ, ನಿನ್ನ ಪಡೆದ ನಿನ್ನ ಜನನಿ ಜನಕರೇ ಧನ್ಯರು. ಈಗ ಏನು ಅರಿಯದವನ ಮುಂದೆ ಬಂದು ನಿಂತು ವಂದನೆಯಂ ಗೈದು ಕುಂದುಗಳಂ ಕ್ಷಮಿಸಬೇಕೆಂದರೆ ನೀನು ಮಾಡಿದ ಕಾರ್ಯಾರ್ಥವೇನು? ಏಳು ಎದ್ದೇಳು ದಯ ಎಂದು ಬಂದು ಶರಣಾದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ ಎದ್ದೇಳು, ಆದರೆ ಚೆನ್ನಾಗಿ ವಿಷಾದೀಕರಿಸಿ ಕುಮಾರ. ನಿನ್ನ ಪಡೆದ ನಿನ್ನ ಜನಕನೇ ಧೀರ. ಕೈಲಾಗದ ಏಡಿಯಂತೆ ತಲೆ ತಗ್ಗಿಸಿ ನಿಮ್ಮ ಪಾದ ಚರಣಕ್ಕರಗಲಿಲ್ಲವೋ ತಂದೆ. ಪಕ್ಷಿ ವಾಹನನ ಕಟಾಕ್ಷದಿಂದ ನಿರೀಕ್ಷಿಸಿ ನೋಡು ಮುಂದೆ. ಚಿತ್ರಾಂಗದ ಅಮ್ಮಯ್ಯನವರ ಗರ್ಭಾಬ್ದಿಗ ಹಿಮಕಿರಣ ಪ್ರಾಯನಾದ ಸದ್ಧರ್ಮವಂತ ಬಬ್ರುವಾಹನೇ ನಾನು. ಉಲುಪಿ ದೇವಿ ಕರ ಕಮಲಗಳಲ್ಲಿ ಸಲಲ್ಪಟ್ಟ ಖಂದರೇ ನಾನು. ಅಹೋ ಜನಕ, ಎಂದಕ್ಕೆ ನೀನು ತೀರ್ಥಯಾತ್ರೆಗೆ ಬಂದ ಕಾಲದಲ್ಲಿ ಉಲುಪಿ ಚಿತ್ರಾಂಗಿಯರನ್ನು ಗಾಂಧರ್ವ ರೀತಿಯವಾಗಿ ಹಾವು ಬೈರಂ ನಮ್ಮ ತಾತನಪುರದಲ್ಲೇ ಬಿಟ್ಟು ಹೋದರಭ್ಯ. ಅಹೋ ಜನಕ, ತಾವು ಮತ್ತು ಇತ್ತ ಕಡೆ ಬಂದವರಾಗಲಿಲ್ಲವಂತೆ. ನಿಮ್ಮ ಉದರದಲ್ಲಿ ಜನಿಸಿದ ವೀರಾದಿ ವೀರ ಮಣಿಪುರದೀಶ ಅತಿ ಗಾಂಭೀರ್ಯ ಬಬ್ರುವಾಹನೇ ನಾನು ಎಂದು ನಿನ್ನ ಮುಂದೆ ಬಂದು ತನ್ನ ಸಂಭವನೆಂದು ವಂದನೆಯ ಮಾಡಿದನು ಧನಂಜಯ. ಭಿನ್ನಾಸಕ್ತೆ ಎನ್ನೋಡು ಸಂಶಯ. ಜಡಮತಿಯಾದ ಬಡ ಬಾಲನೆ, ನೀ ನುಡಿದ ನುಡಿಗಳು ಕೇಟ ನುಡಿಗಳಾಗಿ ಬಿಡದೆ ಕಾಣುವವಲ್ಲ. ಎನ್ನ ಒಡಲ ಜನಿಸಿದ ಸುಕುಮಾರನಂದು ಕಡು ಬರದಿಯನ್ನ ಪಾದದಡಿಯಲ್ಲಿ ಬಡಬಡಿಸಿಕೊಂಬಲ್ಲ. ಎಲ್ಲ ಈ ಜಡಮತಿಗೆ ಈಗ ನಿನಗೆ ಬಂದ ಕಡು ಭಯವೇನು? ಒಡ ಬಡದರೆಯನಗೆ ದೃಢ ನಂಬಿಕೆಯಾಗುವುದು ನೋಡು ಕುಮಾರ. ಚೆನ್ನಾಗಿ ವಿಷಾದೀಕರಿಸೈ ನಿನ್ನ ಘಟ ವಿಚಾರ. ಆಹೋ ತಂದೆ, ಬಾಲಕ, ಈ ಬಾಲಕನು ಮಾಡಿದ ತಪ್ಪನ್ನು ಒಪ್ಪದಿಂದ ಮನ್ನಿಸೋ. ತಂದೆಯ ಯಜ್ಞದ ಕುದುರೆಯಂಧರ್ಯದ ಶಕ್ತಿ ಶೌರ್ಯಕ್ಕನುಸರಿಸಿ ಕುದುರೆಯಂ ಕಟ್ಟಿ ಮಂದಮತಿಯಾದನು.
ಅಹೋ ಜನಕ, ಬಾಲಕ, ತಂದೆಯ ಕೂಟ ವೈರತ್ವ ಸಲ್ಲದಲ್ಲ ಎಂದು ತಾಯಿಯವರ ಆಜ್ಞಾನುಸಾರವಾಗಿ ಮಂದಿರಕ್ಕೆ ಹೋಗೋಣ ಬಾರೈ ತಂದೆ. ಯೋಚಿಸರಿನ್ನು ಮುಂದೆ ಎಲೈ ಕೈಲಾಗದೆ ಹೇಳಿ ಕಟ್ಟಿದ ಕುದುರೆ ಎಂಬಿಟ್ಟರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟತಕ್ಕವನೇ ಹೇಗೆ? ಬಳರೆ ವೀರನಾದವನು ಶೂರರು ಏರಿ ಬರುವ ಸಮಯದಿ ತನ್ನ ಬಾಹುಬಲವನ್ನು ತೋರಿಸಿ ಜಯಿಸಬೇಕಲ್ಲದೆ ನಿನ್ನಂತ ಭೂಭಾರಕನು ವೈರಿಯ ಪಾದಂಗಳಿಗೆರುಗುವೆನೆ. ಜಡಮತಿಯೇ, ಅಹೋ ಜನಕ, ಬಳಿರ್ರೆ ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರರಸದ ಗಟ್ಟಿ ಜಗಚ್ಚಟ್ಟಿ ಅಭಿಮನ್ಯುವಲ್ಲದೆ ಅನ್ಯರು ಹೇಗಾಗುವರು? ಅಹೋ ತಂದೆ, ಕಟಕಾಚಾರ್ಯರೆಂಬ ದ್ರೋಣರು ನಿರ್ಮಿಸಿದ ಶಕಟ ವ್ಯೂಹದ ಮಧ್ಯದೊಳ್ಳರಿ ಕಟಕಮಂ ಗಗನ ಪುಟಕ್ಕೆಸೆದು ಅವರವರ ಮುಕುಟಗಳಿಗೆ ತನ್ನ ಪಾದ ಪುಟದಿಂದದ್ದು. ಭ್ರಷ್ಟ ಅಂದಿಗೆ ವೀರ ಸ್ವರ್ಗ ಪಟಲಮ ಹೊಂದಿದನು, ಅಂತವನೇ ನನ್ನ ಮಗನಾಗಲಿ ನಿನ್ನಂತ ಕುಲಗೇಡಿಯು ಎಲ್ಲ ಮಗನೇ. ಎಲೈ ಭ್ರಷ್ಟ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟುವುದಾಗಲಿ ನಿನ್ನಂತ ಮರಿ ಹುಟ್ಟುವುದೇ? ಎಲೈ ಜಾತಿ ಭ್ರಷ್ಟನೇ, ಜಂಬಾರಿ ನಂದನನ ಕುದುರೆ ಜಂಬದಿ ಕಟ್ಟಿ ಈಗ ಎನ್ನ ಸಂಗಡ ಯುದ್ಧ ಮಾಡುವುದು ಕೈಲಾಗದೆ ವ್ಯರ್ಥವಾಗಿ ಎನ್ನುದರದೋ ಜನಿಸಿದ ಸುಕುಮಾರನೆಂದು ಎನ್ನ ಪಾದದಡಿಯಲ್ಲಿ ಬಡಬಡಿಸಿಕೊಂಬೆಯ. ಎಲೈ ಜಡಮತಿಯೇ, ಬಳಿರ್ರೆ ಎನ್ನುದರದೋ ಜನಿಸಿದ ಸುಕುಮಾರನ ವಾಸ್ತವವಾಗಿದ್ದರೆ ಬಳಿರ್ರೆ ಆ ಪಾಲಾಕ್ಷನು ಬಂದರೂ ಲಕ್ಷಕ್ಕೆ ತಾರದೆ ಎನ್ನೊಡನೆ ಯುದ್ಧವನ್ನು ಕೊಡುತ್ತಿದ್ದನು. ಅಂತದ್ದು ಬಿಟ್ಟು ನೀನು ಬೇರೆ ವಂಶದ ವೈಶ್ಯನಿಗೆ ಹುಟ್ಟಿದ ಮಾತುಗಳನ್ನು ಬಗಳುವೆಯ? ಎಲೈ ಭ್ರಷ್ಟ, ನೀನು ನನ್ನ ಮಗನಾಗಿದ್ದರೆ ನನ್ನನ್ನು ಗೆಲ್ಲುವ ಸಾಮರ್ಥ್ಯವು ನಿನ್ನಲ್ಲಿ ಇದ್ದೇ ಇರಬೇಕಾಗಿತ್ತು. ಅಂತದ್ದು ಬಿಟ್ಟು ನೀನು ಬೇರೆ ವಂಶದ ವೈಶ್ಯನಿಗೆ ಹುಟ್ಟಿದ್ದರಿಂದಲ್ಲವೇ ಎನ್ನ ಪಾದಂಗಳ ಪಿಡಿದಿದ್ದು. ಇದು ನಿನ್ನ ರತ್ನಾಭರಣ ತಟ್ಟಗಳ ಎನ್ನ ಪಾದಂಗಳಿಂದ ಒಡೆದು ಚೆಲ್ಲುವೆನು ನೋಡು. ರೈ ಮೂರ್ಖ, ತೂ ಗುಂಡು ತೇಗುವ ಕೂಳ ಪಾಂಡ್ಯನೇ ನಿನ್ನ ಮುಖ ಮಂಡಲ ಮಂ ಗಾಂಡೀವಿಗೆ ಹೇಗೆ ತೋರಿಯ ಮೂರ್ಖ ಮಾಡದಿರಿ ಎನ್ನೋಳು ತರ್ಕ. ಎಲೈ ಧನುಂಜಯ, ಎಲೈ ಪಾರ್ಥ, ಎಲೈ ಕಿರೀಟಿ, ಎಲೈ ಸವ್ಯಸಾಚಿ, ಎಲೈ ಗಾಂಡೀವಿ, ಎಲೈ ಅರ್ಜುನ, ಸಾಕು ನಿನ್ನ ಧಾರ್ಮಿಕದ ಒಳಗಜ್ಜನ. ಅದು ಯಾತಕ್ಕೆ ನಿಲ್ಲಿಸಬೇಕಲೇ ಭ್ರಷ್ಟ? ನಿನ್ನ ದೌರ್ಜನ್ಯವು ಎನ್ನಲ್ಲಿ ಊರ್ಜಿತವಾಗಲೇನು? ಅದು ಯಾತಕ್ಕೆ ಅಧಮ? ನಿನ್ನ ತನ್ನ ಸಂಭವನೆಂದು ಮುಂದೆ ಬಂದು ವಂದನೆಯ ಮಾಡಿದರೆ ಎನ್ನಂ ಕುಲಗೇಡಿ ವಯಸ್ಸನಿಗೆ ಹುಟ್ಟಿದವನೆಂದು ಕಂಡಾಬಟ್ಟಿ ಸಹಜವಾಗಿ ಬಗಳುವೆನು ಮಾಡುವುದೇನಲೇ ಮೂರ್ಖ? ಎಲೈ ಮೂರ್ಖ, ಎಲೈ ಅಧಮ, ಬಳಿರ್ರೆ ಆ ಗಾದರ ನಿನಗೆ ಹುಟ್ಟಿದ ಗರ್ವವೆಂಬಂಗ ಪಡಿಸದಿದ್ದರೆ ನಿನ್ನ ಹೊಟ್ಟೆ ಮುಟ್ಟಿ ಸಾರ್ಥಕವೇನು? ಹ, ಎಲೈ ಪಾರ್ಥ, ಎಲೈ ಭ್ರಷ್ಟ, ವ್ಯರ್ಥವಾದ ಮಾತುಗಳಿಂದ ಇನ್ನು ಪ್ರಯೋಜನವಿಲ್ಲ. ಆ ಗಾದರ ಎಲೈ ನೀಠನೆ ಎನ್ನ ಪ್ರತಿಜ್ಞೆಯನ್ನಾದರೂ ಲಾಲಿಸ. ಅದು ಏನು ಚೆನ್ನಾಗಿ ಹೇಳಲೇ ಅಧಮ? ಎಲೈ ನಕುಲಾಗ್ರಜ, ಎಲೈ ಬಂಡ ಬಬ್ರುವಾಹನನೇ, ಇನ್ನು ನಿನ್ನ ಯಜ್ಞವನ್ನು ನಿರ್ವಿಘ್ನದಿಂದ ಸಾಧಿಸು ನೋಡುವೆನು. ಸಹಜವಾಗಿ ಸಾಗಿಸಲು ಮಾಡುವುದೇನಲೇ ಮೂರ್ಖ? ಎಲೈ ಧನುಂಜಯ, ಎಲೈ ಬಂಡ ಬಬ್ರುವಾಹನನೇ, ಇನ್ನು ನಿನಗೆ ಮೃತ್ಯು ಕಾಲ ಸಂಭವಿಸಿತು. ನಿನ್ನ ಕೇಡು ನುಡಿಯೇ ನಿನಗೆ ಶತ್ರುವಾಯಿತು. ಮೃತ್ಯು ಕಾಲ ಯಾರಿಗೆ ಸಂಭವಿಸಿದಲೇ ಭ್ರಷ್ಟ? ಆಟದ ಮಗನ ಮೇಲೆ ಕಡು ಹೇಹವಾದ ನುಡಿಗಳಂ ಆಡಿದೊಡೆ ನಿನ್ನ ಮಡದಿಯ ಮೇಲಿದ್ದ ವ್ಯಾಮೋಹದ ಅಭಿಮಾನವಾದರೂ ಎಲ್ಲೆಡೆಗಿತು. ಎಲೈ ಮೂರ್ಖ, ಎಲೈ ಭ್ರಷ್ಟ, ಈಗ ನೀನು ಅಂದುಕೊಂಡ ಬಂಡ ಮಾತುಗಳನ್ನೆನ್ನ ಗುಂಡಿಗೆಯ ಹೃದಯ ಮಂಡಲದೊಳಗೆ ಜ್ಞಾಪಿಸಿಕೊಂಡರೆ ಎನ್ನ ರೋಷಾದ್ರೇಕವು ಕೋಪೋದ್ರೇಕಗೊಂಡು ಬಗ್ಗನ ಉರಿ ಎದ್ದ ನಿನ್ನ ರುಂಡ ಮುಂಡಾದಿಗಳಂ ಬೇರ್ಗೈದು ಗಗನ ಮಂಡಲದೊಳ್ ಆರಿಸದಿದ್ದೊಡೆ ಈ